ನಮಸ್ತೆ ವೀಕ್ಷಕರೇ, ಮೆಂಡು ನ್ಯೂಸ್ ನೆಟ್ವರ್ಕಿಗೆ ಸ್ವಾಗತ. ಇಂದಿನ ದಿನಪತ್ರಿಕೆಯ ಪ್ರಮುಖ ಸುದ್ದಿಗಳತ್ತ ಗಮನ ಹರಿಸೋಣ. ಉಚಿತ ಟಿಕೆಟ್ ಕೇಳಿದ ಮಹಿಳೆ ಮೇಲೆ ಹಲ್ಲೆ ಮಾಡಿದ ಬಿಎಂಟಿಸಿ ಕಂಡಕ್ಟರ್. ಕಾಂಗ್ರೆಸ್ ಬಿಡುಗಡೆ ಮಾಡಿರುವ ಉಚಿತ ಘೋಷಣೆಗಳಲ್ಲಿ ಒಂದಾದ ಶಕ್ತಿ ಯೋಜನೆ ಕೂಡ ಒಂದು. ಉಚಿತ ಬಸ್ ಪ್ರಯಾಣ. ನಿನ್ನೆಯಷ್ಟೇ ಬಿಳೇಕಹಳ್ಳಿಯಲ್ಲಿ ಬಸ್ ಹತ್ತಿದ್ದ ಒಬ್ಬ ಮಹಿಳೆ, ಅಂದರೆ ಹೊರ ರಾಜ್ಯದ ಮಹಿಳೆಯೊಬ್ಬರು ಕಂಡಕ್ಟರ್ ಟಿಕೆಟ್ ಕೇಳಿದ ಬಳಿ ಆಧಾರ್ ಕಾರ್ಡ್ ತೋರಿಸುವಂತೆ ಕೇಳಿದಾಗ ಆಧಾರ್ ಕಾರ್ಡ್ ಇಲ್ಲದೆ ಇರುವುದರಿಂದ ಕಂಡಕ್ಟರ್ ಮತ್ತೆ ಮಹಿಳಾ ಪ್ರಯಾಣಿಕರ ಇಬ್ಬರ ನಡುವೆ ವಾಗ್ವಾದ ತಾರಕಕ್ಕೇರಿ ಜಗಳ ಶುರುವಾಗಿದೆ. ಇನ್ನು ಇದರಿಂದ ಕೋಪಗೊಂಡ ಕಂಡಕ್ಟರ್ ಮಹಿಳೆ ಮೇಲೆ ಹಲ್ಲೆ ಮಾಡಿದ್ದಾರೆ. ಎಷ್ಟು ಮಾತ್ರ ಸರಿ, ಒಂದು ಹೆಣ್ಣು ಅಂತಾನು ನೋಡದೆ ಒಬ್ಬ ಮಹಿಳೆ ಮೇಲೆ ಹಲ್ಲೆ ಮಾಡೋದು ಎಷ್ಟು ಮಾತ್ರ ಸರಿ ಅನ್ನೋದು ಗೊತ್ತಾಗ್ತಾ ಇಲ್ಲ ವೀಕ್ಷಕರೇ. ಇನ್ನು ಇದರ ಪ್ರಯುಕ್ತ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು ಸಿದ್ದಾಪುರ ಪೊಲೀಸರು ಹೂವಪ್ಪ ನಾಗಪ್ಪ ಅವರನ್ನು ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ನಡೆಸುತ್ತಿದ್ದಾರೆ. ಇನ್ನು ಬಿಎಂಟಿಸಿಯಿಂದ ಅವರನ್ನು ಅಮಾನತುಗೊಳಿಸಲಾಗಿದೆ. ಮುಂದಿನ ಸುದ್ದಿ ನೋಡೋದಾದರೆ, ಆರ್ಟಿಒ ಕಚೇರಿ ಐವೇಲಿ ಇವಿ ಚಾರ್ಜಿಂಗ್ ಕೇಂದ್ರ. ಪರಿಸರ ಸಂರಕ್ಷಣೆಯ ದೃಷ್ಟಿಯಿಂದಾಗಿ ದೇಶದ ಎಲ್ಲೆಡೆ ಎಲೆಕ್ಟ್ರಿಕ್ ವಾಹನಗಳಿಗೆ ಅತಿ ಹೆಚ್ಚು ಉತ್ತೇಜನ ಕೊಡಲಾಗುತ್ತದೆ. ಈಗ ಆಲ್ರೆಡಿ ಪೆಟ್ರೋಲ್ ಡೀಸೆಲ್ ಬೆಲೆಗಳು ಸಹ ಏರಿಕೆಯಾಗಿದ್ದು ಎಲ್ಲ ಕಡೆ, ಅಂದರೆ ಟೂ ವೀಲರಿಂದ ಹಿಡಿದು ಕಾರ್ಗಳಿಂದ ಹಿಡಿದು ಎಲೆಕ್ಟ್ರಿಕ್ ವೆಹಿಕಲ್ಗಳು ಜಾಸ್ತಿ ಖರೀದಿ ಆಗ್ತಾ ಇದೆ. ಪ್ರತಿಯೊಬ್ಬ ಗ್ರಾಹಕರು ಸಹ ಎಲೆಕ್ಟ್ರಿಕ್ಗಳ ಮೊರೆ ಹೋಗ್ತಾ ಇದ್ದಾರೆ. ಪೆಟ್ರೋಲ್ ಬೆಲೆ ಏರಿತದಿಂದನೋ ಅಥವಾ ಡೀಸೆಲ್ ಏರಿತದಿಂದನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಒಂದು ಚಾರ್ಜಿಂಗ್ ವೆಹಿಕಲ್ಸಿಂದ ತುಂಬ ಪರಿಸರ ಸಹ ಸಂರಕ್ಷಣೆ ಆಗ್ತಾ ಇದೆ ಅನ್ನೋದು ಗ್ರಾಹಕರಿಗೂ ಸಹ ಮನದಟ್ಟಾಗಿರ್ಬೋದು. ಹಾಗಾಗಿ ಎಲ್ಲರೂ ಸಹ ಎಲೆಕ್ಟ್ರಿಕ್ ವೆಹಿಕಲ್ಗಳಿಗೆ ಅತಿ ಹೆಚ್ಚು ಉತ್ತೇಜನ ಕೊಡ್ತಿದ್ದಾರೆ. ಇನ್ನು ಹೈವೇಗಳಲ್ಲಿ, ಅಂದರೆ ಹೆದ್ದಾರಿಗಳಲ್ಲಿ ಯಾವುದೇ ಎಲೆಕ್ಟ್ರಿಕ್ ವೆಹಿಕಲ್ಗಳ ಚಾರ್ಜಿಂಗ್ ಸೆಂಟರ್ ಇಲ್ಲ. ಸೊ ಹಾಗಾಗಿ RTA ಕಚೇರಿ ಅಥವಾ ಹೆಸ್ಕಾಂಗಳ ಜೊತೆ ಸೇರಿ ಎಲ್ಲ RTO ಕಚೇರಿಗಳಲ್ಲಿ ಚಾರ್ಜಿಂಗ್ ಕೇಂದ್ರಗಳನ್ನು ಸ್ಥಾಪಿಸಬೇಕೆಂದು ಯೋಜನೆ ಜಾರಿಯಾಗ್ತಾ ಇದೆ. ಆವಾಗಲಾದರೂ ಎಲ್ಲ ಇನ್ನು ಹೆದ್ದಾರಿಗಳಲ್ಲೂ ಸಹ ಚಾರ್ಜಿಂಗ್ ಸೆಂಟರ್ಗಳು ಸ್ಥಾಪನೆ ಅಂದರೆ ಗ್ರಾಹಕರಿಗೂ ಸಹ ಚಾರ್ಜಿಂಗ್ ವೆಹಿಕಲ್, ನಾವು ಎಲ್ಲಂದ್ರಲ್ಲಿ ವೆಹಿಕಲ್ಗಳನ್ನ ಚಾರ್ಜಿಂಗ್ ಮಾಡ್ಕೋಬೋದು ಅನ್ನೋದು ಒಂದು ಎಲ್ಲರ ಮೈಂಡಲ್ಲೂ ಸಹ ಇರುತ್ತೆ. ಹಾಗಾಗಿ ಇನ್ನೂ ಅತಿ ಹೆಚ್ಚು ಎಲೆಕ್ಟ್ರಿಕ್ ಬೈಕ್ಗಳು ಅಥವಾ ಕಾರ್ಗಳು ಸೇಲ್ ಆಗುತ್ತೆ ಮತ್ತು ಪರಿಸರನೂ ಸಹ ಇದರಿಂದ ಸಂರಕ್ಷಣೆ ಆಗುತ್ತೆ. ಇನ್ನು ಮುಂದಿನ ಸುದ್ದಿ ನೋಡೋದಾದರೆ, ಇನ್ನು ಪ್ರಮುಖ ಅಭ್ಯರ್ಥಿಗಳಾಗಿ DMK ನಾಯಕಿ ಕನುಮೋಳಿ ತೂತುಕುಡಿಯಿಂದ, DMKಯ ದಯಾನಿಧಿ ಮಾರನ್ ಚೆನ್ನೈ ಸೆಂಟ್ರಲ್ನಿಂದ, ತೆಲಂಗಾಣ ರಾಜ್ಯಪಾಲ ಹುದ್ದೆಗೆ ರಾಜೀನಾಮೆ ಕೊಟ್ಟು ಮತ್ತೆ ಬಿಜೆಪಿ ಸೇರಿದ ತಮಿಳುಸಾಯಿ ಸೌಂದರರಾಜನ್ ಚೆನ್ನೈ ದಕ್ಷಿಣದಿಂದ, ತಮಿಳುನಾಡು ಬಿಜೆಪಿಯ ರಾಜ್ಯಾಧ್ಯಕ್ಷ KK ಅಣ್ಣಾಮಲೈ ಕೊಯಮತ್ತೂರಿಂದ, DMK ನಾಯಕ A ರಾಜಾ ನೀಲಗಿರಿಯಿಂದ ಸ್ಪರ್ಧಿಸುತ್ತಿದ್ದಾರೆ. ಇನ್ನು ಮುಂದಿನ ಸುದ್ದಿ ನೋಡೋದಾದ್ರೆ, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಕ್ಷಣದ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ನಾನು ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.